ರೈಲ್ವೆ ಹಳಿ ಮೇಲೆ ಭೂ ಕುಸಿತ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದ ಮುಂದುವರಿದ ತೆರವು ಕಾರ್ಯಾಚರಣೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ರೈಲ್ವೆ ಹಳಿ ಮೇಲೆ ಬಿದ್ದಿರೋ ಅಪಾರ ಮಣ್ಣು ಹಾಗೂ ಕಲ್ಲು. ಶುಕ್ರವಾರದಿಂದ ಮುಂದುವರಿದ ತೆರವು ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ರೈಲ್ವೆ ಹಳಿ ಮೇಲೆ ಭೂ ಕುಸಿತವಾಗಿರುವಂತದ್ದು. ರೈಲ್ವೆ ಹಳಿ ಮೇಲೆ ಈಗಾಗಲೇ ಅಪಾರ ಮಣ್ಣು ಹಾಗೂ ಕಲ್ಲು ಬಿದ್ದಿದೆ. 3 ಜೆಸಿಬಿ ಹಾಗೂ 1 ಹಿಟಾಚಿಯಿಂದ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ರೈಲು ಸಂಚಾರವನ್ನ ಬಂದ್ ಮಾಡಿದ್ದಾರೆ ರೈಲ್ವೆ ಅಧಿಕಾರಿಗಳು. ಹಾಸನ, ಆಲೂರು ಸೇರಿ ಹಲವು ಕಡೆ ರೈಲುಗಳು ನಿಂತಿರುವಂತದ್ದು. ರೈಲಿನಲ್ಲಿರೋ ಪ್ರಯಾಣಿಕರಿಗೆ ಈಗಾಗಲೇ ತಿಂಡಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ತೆರವು ಕಾರ್ಯ ಮುಗಿಸಿ ಹಿಂದೆ ಪ್ರಯಾಣಕ್ಕೆ ಅವಕಾಶ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಾಳುಪೇಟೆ ಸಮೀಪ ರೈಲ್ವೆ ಹಳಿ ಮೇಲೆ ಭೂ ಕುಸಿತವಾಗಿದೆ. ರೈಲ್ವೆ ಸಂಚಾರವನ್ನ ಈಗಾಗಲೇ ರೈಲ್ವೆ ಅಧಿಕಾರಿಗಳು ಕೂಡ ಬಂದ್ ಮಾಡಿದ್ದಾರೆ. ಹಲವು ಕಡೆ ಪ್ರಯಾಣ ಮಾಡುತ್ತಾ ಇರುವಂತಹ ಪ್ರಯಾಣಿಕರಿಗೆ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬಾಳುಪೇಟೆ ಸಮೀಪ ರೈಲ್ವೆ ಹಳಿ ಮೇಲೆ ಭೂ ಕುಸಿತ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದ ಮುಂದುವರಿದ ತೆರವು ಕಾರ್ಯಾಚರಣೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ರೈಲ್ವೆ ಹಳಿ ಮೇಲೆ ಬಿದ್ದಿರೋ ಅಪಾರ ಮಣ್ಣು ಹಾಗೂ ಕಲ್ಲು. ಶುಕ್ರವಾರದಿಂದ ಮುಂದುವರಿದ ತೆರವು ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ರೈಲ್ವೆ ಹಳಿ ಮೇಲೆ ಭೂ ಕುಸಿತವಾಗಿರುವಂತದ್ದು. ರೈಲ್ವೆ ಹಳಿ ಮೇಲೆ ಈಗಾಗಲೇ ಅಪಾರ ಮಣ್ಣು ಹಾಗೂ ಕಲ್ಲು ಬಿದ್ದಿದೆ. 3 ಜೆಸಿಬಿ ಹಾಗೂ 1 ಹಿಟಾಚಿಯಿಂದ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ರೈಲು ಸಂಚಾರವನ್ನ ಬಂದ್ ಮಾಡಿದ್ದಾರೆ ರೈಲ್ವೆ ಅಧಿಕಾರಿಗಳು. ಹಾಸನ, ಆಲೂರು ಸೇರಿ ಹಲವು ಕಡೆ ರೈಲುಗಳು ನಿಂತಿರುವಂತದ್ದು. ರೈಲಿನಲ್ಲಿರೋ ಪ್ರಯಾಣಿಕರಿಗೆ ಈಗಾಗಲೇ ತಿಂಡಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ತೆರವು ಕಾರ್ಯ ಮುಗಿಸಿ ಹಿಂದೆ ಪ್ರಯಾಣಕ್ಕೆ ಅವಕಾಶ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಾಳುಪೇಟೆ ಸಮೀಪ ರೈಲ್ವೆ ಹಳಿ ಮೇಲೆ ಭೂ ಕುಸಿತವಾಗಿದೆ. ರೈಲ್ವೆ ಸಂಚಾರವನ್ನ ಈಗಾಗಲೇ ರೈಲ್ವೆ ಅಧಿಕಾರಿಗಳು ಕೂಡ ಬಂದ್ ಮಾಡಿದ್ದಾರೆ. ಹಲವು ಕಡೆ ಪ್ರಯಾಣ ಮಾಡುತ್ತಾ ಇರುವಂತಹ ಪ್ರಯಾಣಿಕರಿಗೆ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಬಾಳುಪೇಟೆ ಸಮೀಪ ರೈಲ್ವೆ ಹಳಿ ಮೇಲೆ ಭೂ ಕುಸಿತ ಹಿನ್ನೆಲೆಯಲ್ಲಿ ಶುಕ್ರವಾರದಿಂದ ಮುಂದುವರಿದ ತೆರವು ಕಾರ್ಯಾಚರಣೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ರೈಲ್ವೆ ಹಳಿ ಮೇಲೆ ಬಿದ್ದಿರೋ ಅಪಾರ ಮಣ್ಣು ಹಾಗೂ ಕಲ್ಲು. ಶುಕ್ರವಾರದಿಂದ ಮುಂದುವರಿದ ತೆರವು ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆ ರೈಲ್ವೆ ಹಳಿ ಮೇಲೆ ಭೂ ಕುಸಿತವಾಗಿರುವಂತದ್ದು. ರೈಲ್ವೆ ಹಳಿ ಮೇಲೆ ಈಗಾಗಲೇ ಅಪಾರ ಮಣ್ಣು ಹಾಗೂ ಕಲ್ಲು ಬಿದ್ದಿದೆ. 3 ಜೆಸಿಬಿ ಹಾಗೂ 1 ಹಿಟಾಚಿಯಿಂದ ತೆರವು ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ರೈಲು ಸಂಚಾರವನ್ನ ಬಂದ್ ಮಾಡಿದ್ದಾರೆ ರೈಲ್ವೆ ಅಧಿಕಾರಿಗಳು. ಹಾಸನ, ಆಲೂರು ಸೇರಿ ಹಲವು ಕಡೆ ರೈಲುಗಳು ನಿಂತಿರುವಂತದ್ದು. ರೈಲಿನಲ್ಲಿರೋ ಪ್ರಯಾಣಿಕರಿಗೆ ಈಗಾಗಲೇ ತಿಂಡಿ ಊಟದ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. ತೆರವು ಕಾರ್ಯ ಮುಗಿಸಿ ಹಿಂದೆ ಪ್ರಯಾಣಕ್ಕೆ ಅವಕಾಶ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಬಾಳುಪೇಟೆ ಸಮೀಪ ರೈಲ್ವೆ ಹಳಿ ಮೇಲೆ ಭೂ ಕುಸಿತವಾಗಿದೆ. ರೈಲ್ವೆ ಸಂಚಾರವನ್ನ ಈಗಾಗಲೇ ರೈಲ್ವೆ ಅಧಿಕಾರಿಗಳು ಕೂಡ ಬಂದ್ ಮಾಡಿದ್ದಾರೆ. ಹಲವು ಕಡೆ ಪ್ರಯಾಣ ಮಾಡುತ್ತಾ ಇರುವಂತಹ ಪ್ರಯಾಣಿಕರಿಗೆ ತಿಂಡಿ ವ್ಯವಸ್ಥೆ, ಊಟದ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.